ಸ್ವಾಗತ ಸುಸ್ವಾಗತ. ಹುಲಿಬೀರ ಶೀರ್ಷಿಕೆ ಕೇಳಿದ ತಕ್ಷಣನೇ ಒಂದ್ ರೀತಿ ಏನೋ ಒಂದು ವಿಶೇಷವಾದ ಶೀರ್ಷಿಕೆ ಅಂತ ಅನ್ಸುತ್ತೆ. ಉತ್ತರ ಕರ್ನಾಟಕದ ಹುಡುಗನೊಬ್ಬನ ಕಥೆ ಇದು. ಹಳ್ಳಿಯಲ್ಲಿರುವಂತಹ ಸಾಮಾನ್ಯ ಹುಡುಗ, ಅಲ್ಪ ಸ್ವಲ್ಪ ಓದ್ಕೊಂಡವನು, ಕೆಲಸಕ್ಕೋಸ್ಕರ ಸಿಟಿಯನ್ನ ಅರಸದೆ ಊರಿನಲ್ಲೇ ಉಳಿದುಕೊಂಡು ತನ್ನ ಊರನ್ನ ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋದೇ ಸಿನಿಮಾದ ಒಂದ್ ಲೈನ್ ಸ್ಟೋರಿ. ಈ ಸಿನಿಮಾದ ಕಥಾನಾಯಕನಾಗಿ ಕಾಣಿಸ್ಕೊಂಡಿರೋದು ನಮ್ಮ ರೂರಲ್ ಸ್ಟಾರ್ ಅಂಜನ್ ಅವರು. ಮೊದಲನೇದಾಗಿ ಅಭಿನಂದನೆಗಳು. ಉತ್ತರ ಕರ್ನಾಟಕದ ಹುಡುಗನೊಬ್ಬ ಬಂದು ಸಿನಿಮಾ ರಂಗದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ ಭವಿಷ್ಯವನ್ನ ಕಟ್ಕೊಂಡಿದ್ದಾರೆ. ಈಗ 2ನೇ ಸಿನಿಮಾ ಇನ್ನೇನು ಬಿಡುಗಡೆಗೆ ಸಜ್ಜಾಗಿದೆ. ಈ ಚಿತ್ರದ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಸಿನಿ ಪ್ರೇಕ್ಷಕರೆಲ್ಲರಿಗೂ ಕೂಡ ಎಂದಿಗೂ ಅಳಿಸದೇ ಇರುವಂತಹ ಗೋರಂಟಿ ಹಾಕಿರುವಂತಹ ಮದರಂಗಿ ಮಲ್ಲಿಕಾರ್ಜುನ್ ಸರ್ ನಮ್ಮ ನಿರ್ದೇಶಕರು. ಸರ್, ಪ್ರೀತಿಯ ಅಭಿನಂದನೆಗಳು. ಇನ್ನು ಸಾಯಿ ಸ್ಟಾರ್ ಸಿನಿಮಾಸ್ ಅಡಿಯಲ್ಲಿ ಮೂಡಿ ಬರ್ತಿರುವಂತಹ ನಮ್ಮ ಸಿನಿಮಾ ಹುಲಿಬೀರ, ಈ ಚಿತ್ರಕ್ಕೆ 3 ಮಂದಿ ನಿರ್ಮಾಪಕರು. ಅದರಲ್ಲಿ ದಾವಲು ಸಾಹೇಬ ಹುಣಸಿ ಮರದ ಸರ್ ಹುಣಸಿ ಮರದ ಸರ್ ಎಲ್ಲಿದ್ದೀರಿ? ತಮಗೆ ಪ್ರೀತಿಯ ಅಭಿನಂದನೆಗಳು. ಹಾಗೂ ನಮ್ಮ ಚಿತ್ರದ ಮತ್ತೊಬ್ಬ ನಿರ್ಮಾಪಕರು ಅಶೋಕ್ ಎನ್ ತುರ್ವೇಕೆರೆ ಅವರು. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೂ ಅಭಿನಂದನೆಗಳು. ಹಾಗೆ ನಿರ್ಮಾಪಕಿ ಸುಜಾತ ಗಿರೀಶ್ ಅವರು. ಮೇಡಮ್, ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇವೆ. ಇನ್ನು ಇವತ್ತಿನ ಅತಿಥಿ ಗಣ್ಯರನ್ನ ನಾವು ಬರಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಸಿನಿಮಾದ ಆಡಿಯೋ ಹಕ್ಕನ್ನು ಪಡೆದಿರುವ, ಜೊತೆಗೆ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಚಲಿತ ಹೆಸರು ಲಹರಿ ವೇಲು ಸರ್. ಸರ್, ಪ್ರೀತಿಯ ಸ್ವಾಗತ. ಸರ್, ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೂ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಿರಿಯರು, ಸಂಗೀತ ನಿರ್ದೇಶಕರು, ಗಾಯಕರು ಶ್ರೀಯುತ ಗುರುರಾಜ್ ಸರ್. ತಮ್ಮನ್ನ ಕೂಡ ಬರಮಾಡ್ಕೊಳ್ತಿದ್ದೇನೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿರುವಂತಹ ಆದಿತ್ಯ ಶಶಿಕುಮಾರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಸೊ, ನಾಯಕ ನಟನಾಗಿ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ವಿಕ್ರಮ್ ಶ್ರೀಧರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೂ ರಾಘವೇಂದ್ರ ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಲಕ್ಕಿ ರಾಮ್, ತಮಗೂ ಕೂಡ ಸ್ವಾಗತವನ್ನ ಕೋರ್ತಿದ್ದೇನೆ. ಇವತ್ತು ಹುಲಿಬೀರ ಚಿತ್ರ ಬಹಳ ವಿಶೇಷವಾಗಿ ಆಡಿಯೋ ಬಿಡುಗಡೆ ಅಂತ ಹೇಳಿದೆ. ಇವತ್ತಿನ ಆಡಿಯೋ ಬಿಡುಗಡೆ ತಾವೇನು ನೋಡ್ತಿದ್ವಿ, ಒಟ್ಟು 5 ಸಾಂಗ್ಗಳನ್ನ ನಾವು ತೋರಿಸ್ತಾ ಇದ್ದೇವೆ. ಒಂದು ಸಾಂಗ್ ಇವತ್ತು ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಸಂಜೆ 6:30ಗೆ ರಿಲೀಸ್ ಆಗುತ್ತೆ. ಉಳಿದಂತೆ 4 ಹಾಡುಗಳನ್ನ ನೀವು ಮುಂದೆ ಇಟ್ಟಿದ್ದೇವೆ. ನಮ್ಮ ಚಿತ್ರದ ಹಾಡುಗಳನ್ನ ಕಂಪೋಸ್ ಮಾಡಿರೋದು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಸಂಗೀತ ನಿರ್ದೇಶಕರು. ಇದುವರೆಗೂ 56 ರೇವಣ್ಣ ಲಕ್ಷ್ಮೀಶ್ವರ್ ಅವರು, ಧನ್ಯವಾದಗಳು. ಸಿನಿಮಾದ ನಾಯಕ ನಟ, ನಿರ್ದೇಶಕ, ನಿರ್ಮಾಪಕರು ಹಾಗೆ ಲಹರಿ ವೇಲು ಸರ್, ಆದಿತ್ಯ ಶಶಿಕುಮಾರ್ ಸರ್ ದಯಮಾಡಿ ವೇದಿಕೆಯಲ್ಲಿ ಇರಬೇಕು. ಇನ್ನುಳಿದ ಎಲ್ಲ ಕಲಾವಿದರು, ಮುಖ್ಯ ಅತಿಥಿಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯಮಾಡಿ ಅಂಜನ್ ಅವರು ದಯಮಾಡಿ ವೇದಿಕೆಯಲ್ಲಿ ಭಾಗಿಯಾಗಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಸಿನಿಮಾ ತಂಡ ಎಲ್ಲ ಸೇರಿ ಅತಿಥಿಗಳನ್ನ ಬರಮಾಡ್ಕೊಳ್ತಿದ್ದಾರೆ. ನನಗೇನಾಗಬೇಕು ಇಲ್ಲಿ ಹಾಕೊಂಡವ್ರೆ, ನಾನು ಬೇರೆ ಕಡೆ ಹೇಳ್ತೀನಿ. ನನ್ಗೆ ಯಾರು ಬೇಕು ಅವ್ರನ್ನ ವೀರ್ ಸಮಾಜ್ ಸರ್ ದಯಮಾಡಿ ವೇದಿಕೆಯ ಜೊತೆ ಆಗ್ಬೇಕು.
ಗುರುರಾಜ್ ಸರ್ ದಯಮಾಡಿ ವೇದಿಕೆಗೆ ಬಂದು ಚಿತ್ರತಂಡದ ವತಿಯಿಂದ ಥ್ಯಾಂಕ್ ಯು. ಲಹರಿ ವೇಲು ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ಓಕೆ, ಗುರುರಾಜ್ ಸರ್ ಪ್ಲೀಸ್. ಹಾಗೂ ಆದಿತ್ಯ ಶಶಿಕುಮಾರ್ ಸರ್ ದಯಮಾಡಿ ವೇದಿಕೆಯಲ್ಲಿ ಬಂದು ಈ ಬೊಕ್ಕೆನ ನಮ್ಮ ಚಿತ್ರತಂಡದ ಪರವಾಗಿ ಪಡೆದುಕೋಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವಿಕ್ರಮ್ ಶ್ರೀಧರ್ ಸರ್ ದಯಮಾಡಿ ವೇದಿಕೆಯಲ್ಲಿ ಜೊತೆ ಆಗ್ಬೇಕು, ಚಿತ್ರತಂಡದ ಪರವಾಗಿ ಬೊಕ್ಕೆ ಪಡ್ಕೋಬೇಕು. ಮಾಡು ನಿಫ್ನಾಳ್ ಅವರು ಹಾಗೆ ಶಿವಾನಿ ಶಿವದಾಸ್ ಸ್ವಾಮಿ ಅವರು ದಯಮಾಡಿ ವೇದಿಕೆಯಲ್ಲಿ ಇರಬೇಕು. ಚಿತ್ರದ ಕಲಾವಿದರಾಗಿ ವನು ಪಾಟೀಲ್ ಅಭಿನಯಿಸಿದ್ದಾರೆ. ವನು ಪಾಟೀಲ್, ಸಂತೋಷ್ ಕೇರಿ, ನಾಗರಾಜ್ ನಿಲುಗಲ್, ರೇವಣ್ಣ ಅವರು ದಯಮಾಡಿ ಸ್ವಲ್ಪ ಕ್ವಿಕ್ ಆಗಿ ಬಂದು ಚಿತ್ರತಂಡದ ವತಿಯಿಂದ ಒಂದು ಬೊಕ್ಕೆನ ಪಡ್ಕೊಳ್ಬೇಕು. ನಾವು ಇನ್ನಷ್ಟು ಹಾಡುಗಳನ್ನು ನೋಡಬೇಕು, ಮಾತನಾಡಬೇಕು. ಎಲ್ಲ ಮೊಬೈಲ್ ಕೆಳಗಡೆ ಮಾಡಿ. ಚಿತ್ರದಲ್ಲಿ ಒಟ್ಟು 5 ಹಾಡುಗಳಿದೆ. ಇವತ್ತು ನಾವು ಒಂದು ಹಾಡನ್ನ ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಇನ್ನು ಉಳಿದಂತ 4 ಹಾಡುಗಳನ್ನ ಚಿತ್ರತಂಡ ನಿಮ್ಮ ಮುಂದಿಡ್ಬೇಕು ಅನ್ನೋ ಅಪೇಕ್ಷೆ ಇದೆ. ಹುಲಿಬೀರ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಾ ಇದೆ. ಸಾಯಿ ಸ್ಟಾರ್ ಸಿನಿಮಾ ಸಳಿ ನಮ್ಮ ರೂರಲ್ ಸ್ಟಾರ್ ಅಂಜನ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಹುಲಿಬೀರ. ಸಂಪೂರ್ಣ ಉತ್ತರ ಕರ್ನಾಟಕ ಭಾಷೆ ಹಾಗೂ ಸೊಗಡನ್ನ ಈ ಸಿನಿಮಾ ತಮಗಾಗಿ ಹೊತ್ತು ತಂದಿದೆ. ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸೋಣ. ನಮ್ಮ ನಿರ್ದೇಶಕರು ಮಲ್ಲಿಕಾರ್ಜುನ್ ಸರ್, ಅಭಿನಂದನೆಗಳು ತಮಗೆ. ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ಅಂಜನ್ ಅವರೇ ಸ್ವಲ್ಪ ಈ ಕಡೆ ಬನ್ನಿ, ಬನ್ನಿ ಬನ್ನಿ ಜಾಯ್ನ್ ಆಗಿ. ಇಲ್ಲಿ ಹಿಂದೆ ಬಂದ್ಬಿಡಿ, ಇಲ್ಲಿ ಡೈರೆಕ್ಟ್ ಓಕೆನಾ? ಶಿವಬೆರ್ಗಿ ಸರ್ ಅಂಡ್ ಮಲ್ಲು ಬಾಗಲಕೋಟೆ ಅವರೇ ಈಗ ಬಂದಿದ್ದೀರಾ, ಪ್ಲೀಸ್ ಬನ್ನಿ ಜಾಯ್ನ್ ಆಗಿ. 1 ನಿಮಿಷ. ಸರ್ ಸ್ವಲ್ಪ ಸರ್ ಮಧ್ಯ ಓಡಾಡಿ ಯಾರು ಫೋಟೋ ತೆಗಿಬೇಡಿ ಪ್ಲೀಸ್. ಮಾಡು ನಿಪ್ನಾಳ್ ಹಾಗೆ ಶಿವಾನಿ ಅವರು 1 ಫ್ರೇಮ್ ಅಲ್ಲಿ ಜಾಯ್ನ್ ಆಗಿ ಪ್ಲೀಸ್. ಶಿವಾನಿ ಚೆಕ್ ಚೆಕ್. ಸರ್ ಜಿಗರಿ ದೋಸ್ತ ವಿಡಿಯೋ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ನಾವು ಸಾಂಗ್ ನೋಡ್ಕೊಂಡ್ಬರ್ತಾ ಹೋಗಿ ಸರ್. ಎಲ್ಲ ಮಾಧ್ಯಮಕ್ಕೆ ನಮಸ್ಕಾರ. ಓಂ ಸಾಯಿರಾಮ್. ಗುರುವಾರ ಇವತ್ತು ಗುರುವಾರ ಇವತ್ತು ಹುಲಿಬೀರ ಯಾವುದಮ್ಮ ಸಾಂಗ್, ಅದು ಸಾಂಗ್ ನಂಬರ್ 1 ಅಲ್ಲ, ಡಿಗ್ರಿ ದೋಸ್. ಎಲ್ಲ ಡಿಗ್ರಿ ದೋಸ್ಗಳೇ ಇವತ್ತು. ಸೊ ಡಿಗ್ರಿ ದೋಸ್ ಸಾಂಗ್ ನಂಬರ್ 1 ಲಹರಿ ಮ್ಯೂಸಿಕ್ ಲಾಂಚ್ ಆಗ್ತಾ ಇದೆ. ಶೋ ಆಲ್ ದ ಬೆಸ್ಟ್. ಸಾಯಿರಾಮ್. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಲಹರಿ ವೇಲು ಸರ್ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಕುಳಿತುಕೋಬೇಕು, ನಾವೆಲ್ಲರೂ ಜೊತೆಯಾಗಿ ಹಾಡನ್ನು ನೋಡೋಣ. ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನನಗೆ ವೀರ್ ಸಮರ್ಥ್ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿ ಆಯಿತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಆ
ಆ ರೀತಿ ಹೇಳ್ಬೇಕಂದ್ರೆ ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರಗಳಿಗೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರು ಅದು ಕೆಲಸ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆ ವಿಚಾರ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಯಲ್ಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ನೋಡಿದ್ದೀರಾ ನೀವು. ಓಕೆ, ಸಿನಿಮಾ ಬಗ್ಗೆ ಸರ್. ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಕೆಲಸಗಳು ಮುಗಿದವರು. ಓಕೆ, ಇವತ್ತು ಈ ಜಿಗಿದಂಥ ಸಾಂಗು ಒಂದು ವಿಡಿಯೋ ಪ್ಲಾಟ್ಫಾರ್ಮ್ ಮೇಲೆ ಬಿಡ್ತಾ ಇದ್ದೀವಿ ಈಗ. ಓಕೆ, ಹಲಸಿ ಹಸಿರೋದು. ಮಲ್ಲಿಕಾರ್ಜುನ್ ಸರ್ ಪ್ರಶ್ನೆ. ಸರ್, ಹುಲಿವೀರ ಒಬ್ಬ ಹಳ್ಳಿ ಓಕೆ ಮುಗ್ಧ ಹುಡುಗನ ಕಥೆ ಇದೆ. ಸಾಧಾರಣವಾಗಿ ಅಂತ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಓಕೆ, ಈ 10th ಫೇಲ್ ಆಗಿರ್ತಾರಲ್ಲ ಅಂತ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡ್ತಾರೆ. ಓಕೆ, ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಗೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದೆ. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದು ಒಂದು ಕಥೆ, ಹುಲಿವೀರ. ಸರ್, ಡೈರೆಕ್ಟರ್ ಸರ್, ಈ ಕರಾವಳಿ ಸೆಕ್ಟರ್ ಅವ್ರ ಗ್ಯಾಂಗ್ ಹಾಕೊಂಡಂಗೆ ನೀವು UK ಗ್ಯಾಂಗ್ ಹಾಕೊಂಡಿದ್ದೀರಾ, ಏನು ವಿಶೇಷ? ಆಗಲಿ ಸರ್, ನಮ್ಮ ಆರೈಕೆಯಿಂದ. ಸರ್, ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಓಕೆ ಎಲ್ಲರೂ ಕಲಿತು ಸಿಟಿಗೆ ಬಂದುಬಿಡ್ತಾರೆ. ಓಕೆ, ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿನ ಉದ್ಧಾರ ಮಾಡುವಂಥವ್ರು, ಈ 10th ಫೇಲ್ ಆದವ್ರು ಇರ್ತಲ್ಲ ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಲಿ ಅಥವಾ ಏನಾದರೂ ಉದ್ಧಾರ ಮಾಡೋದು ಅವರೇ. ಅದನ್ನೇ ಈ ಚಿತ್ರದಲ್ಲಿ ಹೇಳಿದ್ವಿ ಸರ್, ಹಂಗಂತಲ್ಲ. ಓಕೆ ಸರ್, ಮೆಸೇಜ್ ಅಂತ ಹೇಳ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಎಕ್ಸಾಕ್ಟ್ ಆಗಿ. ಹೌದು, ಇದೆ ಸರ್, ಎಲ್ಲ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಧನ್ಯವಾದಗಳು ಮದುವೆಗೆ ಮಲ್ಲಿಕಾರ್ಜುನ್ ಸರ್, ಒಳ್ಳೇದಾಗ್ಲಿ ತಮಗೆ. ದಾವಲ ಸಾಹೇಬ ಹುಣಸಿ ಮರದ ಸರ್, ನಮ್ಮ ಚಿತ್ರದ ನಿರ್ಮಾಪಕರು ಸರ್, ಏನ್ ಹೇಳ್ತೇನೆ? ನಮಸ್ಕಾರ ಎಲ್ಲರಿಗೂ, ಮತ್ತೆ ನಾವೆಲ್ಲ ಸೇರಿದ್ದೀವಿ. ಸರ್ ಮೈಕ್ ಒಂದು ಸ್ವಲ್ಪ. ತುಂಬ ಖುಷಿ ಅನಿಸುತ್ತೆ. ಇವಾಗ ನಮ್ಗೆ ಒಂದು ದೊಡ್ಡ ಉತ್ಸಾಹ ಒಂದು ಫಿಲ್ಮ್ ರಿಲೀಸ್ ಮಾಡೋದಕ್ಕೆ, ಅಂದರೆ ಹಾಡು ರಿಲೀಸ್ ಮಾಡೋದಕ್ಕೆ ಸಮಯ ಬಂದರೆ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಭಾಳ ಖುಷಿ ಆಗ್ತದೆ. ಎಸ್ಪೆಷಲಿ ನಮ್ಮ ಫಿಲ್ಮ್ನಲ್ಲಿ ಹಾಡೋದು ಧ್ವನಿಸುಳಿಗೆ ವೇಲು ಸರ್ ಬಂದಿದ್ದಾರೆ. ನಾವು ಹೋಗಿದ್ದೀವಿ, ಅವ್ರಿಗೆ ಎಷ್ಟು ವಿನಯ ಅಂತಂದರೆ ನಾವು ಹೋದಾಗ ದೊಡ್ಡವರು ನಮ್ಮ ಚಿತ್ರರಂಗ ಗೊತ್ತಿರಲಿಲ್ಲ, ಓದಿವಿ ನಮ್ಮ ಕಳಿಸ್ಬೇಕಾದ್ರೂ ಕುತ್ಕೋಬೇಕಾದ್ರೂ ಕಳಿಸ್ಬೇಕಾದ್ರೂ ಎದ್ದು ಕಲಿಸ್ಬಿಟ್ರು. ಅವಾಗ ಅನಿಸ್ತು ನಮಗೆ ನಮ್ಮ ಪಿಕ್ಚರ್ ಬಗ್ಗೆ ನಮ್ಗೊಂದು ಅಭಿಮಾನ ಬಂತ, ದೊಡ್ಡವರು ನಮಗೆ ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬರಿಗೂ ಹೇಳಿ ಒಂದು ಖುಷಿ ಆಯ್ತಲ್ಲ. ಇವಾಗ ನಿಮ್ಮನ್ನೆಲ್ಲ ನೋಡ್ತೇನೆ, ತುಂಬ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರು ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ. ಯಾವ ಸರ್? ಹೌದು ಸರ್, ಹೌದು ಸರ್. ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಿದ್ರು. ಒಂದ್ಸರಿ ಬಂದ್ರು, ಅವರೇ ಹೇಳಿದ್ರು ಸರಿ ಬರಲ್ಲ ಅಂತ, ಮತ್ತೆ 2ನೇ ಸರಿ ಬಂದು ಹಾಡಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾನು 10 ನಿಮಿಷ ಇದೇ ಕಾರಣ ಸರ್. ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡಿ. ಪ್ರಚಾರ ಹೇಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಪ್ರಮೋಷನ್ ಸರ್, ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ, ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಸೇರ್ಕೊಂಡು ಮಾಡೋಣ ಸರ್. ಒಬ್ಬರಿಂದ ಆಗೋದಿಲ್ಲ, ನಮ್ಮ 3 ಜನದಿಂದ ಆಗುತ್ತೆ. ನಾವೆಲ್ಲ ನೀವು ನಿಮ್ಮನ್ನು ಕರೆದಿದ್ದೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆ ಕರ್ತೀವಿ ಸರ್. ಸರ್, ನಮ್ಮ ಭಾಷೆ UK ಇಂದ ಬಂದಿರೋ ಸರ್, ಇಡೀ ಕರ್ನಾಟಕ ನೋಡ್ಬೇಕು ಸರ್. ನಾವು ಉತ್ತರ ಕರ್ನಾಟಕಕ್ಕೆ ಸೀಮಿತ, ಎಲ್ಲರೂ ನೋಡ್ಬೇಕು ಸರ್.
ಮಾತಾಡ್ತಿದ್ದೆ ಸರ್, ಅದು ಮಾತಾಡ್ತಿದ್ದೆ ಒಂದು ಹೆಜ್ಜೆ ನಾವು ಹೊಸಬ್ರು ಇವಾಗ ಬಂದಿರೋದು ಫಸ್ಟ್ ಸ್ಟೆಪ್ ಸರ್. 2ನೇ ಸ್ಟೆಪ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಮಾತಾಡ್ತೀವಿ, ಏನ್ ಮಾಡ್ಬೇಕು ಅನ್ನೋದು ಅನುಭವ ತೊಗೊಳ್ತೀವಿ ಸರ್. ತೊಗೊಂಡ್ರೆ ಮಾಡ್ತೀವಿ ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಹೋಗಿ ಕಡೆ ಮೇ ಬಿ ಜುಲೈಲಿ ಡೈರೆಕ್ಟ್ ಹೇಳಿದಂಗೆ 24 ಗಂಟೆ ಸರ್, ಅದನ್ನ ಅನ್ಕೊಂಡಿದ್ವಿ ಸರ್. ಇಲ್ಲ ಸರ್, ಏನಿಲ್ಲ ಸರ್, ಅದ್ರ ಬಗ್ಗೆ ನಾವು ಇನ್ನೂ ಇದನ್ನ ಅಂತಿಲ್ಲ. ನಮ್ದು ತಲೆಯಲ್ಲಿರೋದು ಹಾಡ ರಿಲೀಸ್ ಮಾಡೋದು ಅಷ್ಟೇ. ಯಾರ ಮುಖಾಂತರ ಹಾಡ ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಮುಖಾಂತರ ಹಾಡ ರಿಲೀಸ್ ಸರ್. ನಾವು UK ಇಂದ ಬಂದಿರೋರು, ಅಲ್ಲಿ ಸೌಕರ್ಯ ತಂದಿದ್ದೀವಿ ಸರ್. ನಾವು ಏನಾರು ಒಂದು ಕೊಡ್ಬೇಕಂತ ಕೊಡ್ತಾ ಇದ್ದೀವಿ ಸರ್. ಅದೇ ಖುಷಿ, ನಾವು ಪಿಕ್ಚರ್ ಮಾಡಿದ ಒಂದು ಖುಷಿ ಸರ್. ಸಿನಿಮಾದಿಂದ ನಿಮಗೆ ಏನ್ ಖುಷಿ ಆಗಿದೆ ಅಂತ? ಸಿನಿಮಾ ಮಾಡೋದು ಖುಷಿ. ಸರ್ ಒಂದೇ ಪಾಯಿಂಟ್, ನೀವೇನೇ ಪ್ರಶ್ನೆ ಕೇಳಿದ್ರು ಅಲ್ಲೇ ಸುತ್ತಿ ಅಲ್ಲಿಗೆ ಬರ್ತಾರೆ. ನೀವೆಲ್ಲ ಪಿಕ್ಚರ್ ನೋಡ್ಬೇಕು ಸರ್, ನಮ್ಮ ಸಕ್ಸಸ್ ಮಾಡಿ ಅವಾಗ ಹೇಳ್ತೀವಿ ಸಿನಿಮಾ ಏನು ಅಂತ. ದಾವರಿ ಸಾಹೇಬ ಹುಣಸಿ ಮರದ ಸರ್, ಒಳ್ಳೇದಾಗ್ಲಿಲ್ಲ. ಸೊ ಇದಕ್ಕೆ ಒಂದು ಬಂಡವಾಳ ಹೂಡಿದ್ದು, ಬಂಡವಾಳ ಹೂಡಿ ಸಪೋರ್ಟ್ ಮಾಡೋದು ಗಿರೀಶ್ ಸರ್, ಆಮೇಲೆ ದಾವಲ್ ಸರ್, ಅಶೋಕ್ ಸರ್ ಅಂಡ್ ಸುಜಾತ ಅಕ್ಕ. ಇವತ್ತು ನಾನು ಮಾತಾಡೋದೇನಿಲ್ಲ, ಆ್ಯಕ್ಚುಲಿ ಮ್ಯೂಸಿಕ್ ಮಾತಾಡ್ತೀನಿ. ವೀರ್ ಸಮರ್ಥ್ ಸರ್, ನನಗೆ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚರೇಸಿಮೆ ಅಂತ. ಅದನ್ನು ಯಾವಾಗಲೂ ಕೇಳ್ತಾನೆ ಇದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೆಟ್ ಸಾಂಗು ಹುಟ್ಟಿ ಬಂದೆ ಒಲಿವಿರನಾಗಿ. ಅದರಲ್ಲಿ ನನಗೆ ಬರ್ದಂಗೆ ಅದು ಶಿವಬೇರಿಗೆ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರೆದು ಕಳಿಸಿದ್ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗೆ ಬರ್ದಾರೆ ಅಂತ ಅನಿಸಿತ್ತು ಮೊದಲು. ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗಿದೆ ಅಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ ಮನೆಯಲ್ಲಿ ಒಂದು ಹುಡುಗ ಇದ್ದ ಇರ್ತಾನೆ, ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಇವು ಓದಿದ್ರೆ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡಿರ್ತಾರ, ಅಂದ್ರೆ ಕಂಡಮ್ ಮಾಡೋದು. ಅವ್ನಿಗೆ ಏನೇ ಬಂದ್ರು ಫಸ್ಟ್ ಲಾಸ್ಟ್ ಅವ್ನ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗನ ಕತೆ ಇದು. ಅವ್ನು ಯಾವ ತರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ತರ ಬೆಳಿತಾರ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಏನು ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಂಬತ್ ಸರ್ ನನ್ಗೆ ಹೇಳಿದ್ರು, ನನಗೆ ಬಂದು ಕ್ವಶನ್ ಮಾಡಿದ್ರು, ಅಂಜನ್ ರೂಲರ್ ಸ್ಟಾರ್ ಅಂಜನ್ ಇಟ್ಕೊಂಡಿದ್ದಾರಲ್ಲಪ್ಪ, ಯಾರು ಇಟ್ಟಿದ್ದಾರೆ ಅಂತ ಕೇಳಿದ್ರು. ಅದು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ನನ್ನ ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂಲರ್ ಸ್ಟಾರ್ ಅಂಜನ್ ಅಂತ ಎಲ್ಲ ಕಡೆ ಓಡಾಡ್ತಾ ಇತ್ತು. ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತೊಗೊಂಡ್ರು ನಾನು ರೂಲರ್ ಅಂಜನ್ ಇಟ್ಕೊಂಡಿದ್ದು, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜಗಳ ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದು ನನ್ನ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲ ಅಂದರು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಕ್ ಮಾಡಿದ್ರು. ನಾನು ಶಾಕ್. ಅಂಚು ನೀವು ರಾಜ್ಯ ಪ್ರಶಸ್ತಿ ಕೊಡಬೇಕು, ಕರೆಕ್ಟ್ ಅಲ್ವಾ ಸರ್? ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತಂದ್ರು. ನನಗೆ ಭರವಸೆ ಕೊಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ. ಹಾರಿ ವಿಟ್ನಿ ಸ್ಪೆಷಲ್ ಆಗಿ ಶಿವ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹುಲಿವೀರ ಹೀರೋಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರ ರೂಲರ್ ಸ್ಟಾರ್ ಅಂಜನಣ್ಣಗಾದ್ರೂ ಕೂಡ ತುಂಬ ಹೃದಯದ ತಿಳಿಸ್ತೀನಿ. ಇನ್ನೊಂದು 2 ಲೈನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹುಲಿವೀರದ ಸಿನಿಮಾದ ಬಗ್ಗೆ. ಹಳ್ಳಿ ಐದ ಪೇಟೆಗೆ ಬಂದ, ಹಳ್ಳಿ ಐದ ಪೇಟೆಗೆ ಬಂದ, ಹುಲಿವೀರ ಸಿನಿಮಾವನ್ನ ದೇಶಾದ್ಯಂತ ಒಯ್ದ ಅನ್ನೋ ರೀತಿಯಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾಡು. ಶಿವಾನಿ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ಈ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡಿನ ಹುಲಿವೀರ ಮೂವಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹುಲಿವೀರ ಬರ್ತಾ ಇದೆ ಅಂದ್ರೇನೆ ನಮಗೆ ಒಂಥರ ಖುಷಿ. ಈ ಮೂವಿಯಲ್ಲಿ ನಾನು ಹಾಡಿದ್ದೀನಿ ಅಂದರೆ ಇನ್ನೂ ಡಬಲ್ ಟ್ರಿಬಲ್ ಖುಷಿ. ಅದಕ್ಕಾಗಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಏನು ಮಾತಾಡ್ದಲೇನೆ ಆಯ್ತು ಅಂತ ಬಂದೆ. ಇವತ್ತು ಈ ವೇದಿಕೆ ಮೇಲೆ ಇಲ್ಲ ಕಾರಣ ರಾವಲ್ ಸಾಹೇಬರು, ಗಿರಿ ಸರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಸೊ ಇನ್ನು ಹಾಡುಗಳು ನಾವು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವೆಲ್ಲರೂ ಮೆಚ್ಚುಗೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು.
ಇದೇ ಥರ ಪ್ರೋತ್ಸಾಹನ ದಯವಿಟ್ಟು ನಮಗಿದು ಮೊದಲ ಚಚ್ಚಳ ಕಾಣಿಕೆ, ಸಾಯಿ ಸ್ಟಾರ್ ಸಿನಿಮಾಸ್ ಮೊದಲ ಚಚ್ಚಳ ಕಾಣಿಕೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹರಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಶೋಕ್ ಎನ್ ತುರ್ವೇಕೆರೆ ಸರ್, ಒಳ್ಳೇದಾಗ್ಲಿ ತಮಗೆ ಸಿನಿಮಾದಿಂದ. ಸುಜಾತಾ ಮೇಡಮ್ ಗಂಡ ಬರೋ ತನಕ ಸ್ಟೇಜ್ ಕೆಳಗೆ ನೋಡ್ತಾ ಇದ್ರು, ಇವಾಗ ಅವ್ರು ಬಂದ ಒಂಚೂರು ಧೈರ್ಯ ಬಂದಿದೆ ಅವರಿಗೆ, ಕಡಿಮೆ ಅಲ್ಲ ಧೈರ್ಯ ಬಂದಿದೆ ಸರ್ ಇವಾಗ. ಮೇಡಮ್ ಏನು ಹೇಳ್ತೀರಿ ಸಿನಿಮಾ ಬಗ್ಗೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತಾ ಗಿರೀಶ್, ನಾನು ಗೃಹಿಣಿ. ಯಾಕಂದ್ರೆ ಇಲ್ಲಿ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಈಗ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆಯಿಂದ ಬೇರೆ, ಆ ಕಡೆಯಿಂದ ಬೇರೆ, ನಮ್ಮ ಕಡೆಯಿಂದ ಬೇರೆ. ಎಲ್ಲರೂ ಈ ಕಡೆ ಥರದೇ ಸಿನಿಮಾ ನೋಡ್ತಾರಲ್ಲ, ನಾವು ಯಾಕೆ ನಮ್ಮ ಕಡೆದು ನೋಡಬಾರ್ದು, ನಮ್ಮ ಕಡೆದು ಮಾತಾಡಬಾರ್ದು, ಮಾಡಬಾರ್ದು. ಎಲ್ಲರೂ ಒಂದು ಸ್ವಲ್ಪ ಆ ಕಡೆ ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲನೂ ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮ ಊರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತೆ ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನು ನಾವು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆ ಅಂತ ನಾವು ಇವತ್ತು ಹುಲಿವೀರ ಚಿತ್ರದ ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು, ಡೇಟು ಎಷ್ಟು ಸರಿ ಮಾಡಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ, ಅದು ಒಳ್ಳೆಯ ದಿನ ಅನ್ಕೊಂಡ್ರಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ತಲುಪಿಸುವುದು ಮತ್ತು ಯೂಟ್ಯೂಬ್ ಚಾನಲ್ದವರು ಇದನ್ನು ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನು ಬೆಳೆಸಿದರೆ ನಾವು ಇನ್ನೂ ಅಷ್ಟು ಎಲ್ಲನೂ ಕಲಾವಿದರು ಬೆಳಿಬೋದು, ನಮ್ಮಂಥ ನಿರ್ಮಾಪಕರು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಮತ್ತು ನಂತರ ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತಿದ್ದಾರೆ. ನೀವೆಲ್ಲರೂ ನಿಂತಿದ್ದಕ್ಕೆ ನಾವು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋದು. ಮತ್ತೆ ನಮಗೆ ತಮ್ಮ ಕೈಯಲ್ಲಿದೆ ಸರ್, ಅದು ಅದೇ ಸರ್. ನೀವೆಲ್ಲರೂ ಮಾಧ್ಯಮದವ್ರು ಎಲ್ಲ ಕಡೆನೂ ತಲುಪಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ತಲುಪುವಂಥ ಸಿನಿಮಾ ನಾವು ಮಾಡಿದ್ವಿ. ಅದು ಎಲ್ಲ ಭಾಷೆದಲ್ಲೂ ಆಗಬೇಕು ಅಂತ ನಮ್ಮ ಆಸೆನೂ ಇದೆ. ಮತ್ತು ನಮಗೆ ವೀರ್ ಸಮರ್ಥ್ ಸರ್ ಅವರು ಭಾಳ ನಮಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರು ಇದ್ದಿದ್ದರಿಂದ ನಮ್ಮ ಹಾಡುಗಳು ಎಲ್ಲವೂ ಒಳ್ಳೆಯದಾಗಲಿ. ಮತ್ತು ಅದೇ ರೀತಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೆದುಕೊಟ್ಟಂಥ ಸಂಗೀತ, ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಅವರು ಬಂದಿಲ್ಲ ಇವತ್ತು. ಮೇಡಮ್ ಅವರು, ಸಂಗೀತ ಮೇಡಮ್ ಅವರು, ಶಿವಾನಿ ಮೇಡಮ್ ಅವರು, ಹಾಗೆ ಮಾಳು ಅವರು, ಮತ್ತು ಇನ್ನೂ ಯಾರು, ಶಿವ ಬೆಂಗಿರಿ ಅಣ್ಣ ಅವರು, ಎಲ್ಲರಿಗೂ ಒಳ್ಳೆಯದು ನಮಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ಏನು ಮಾತಾಡಬೇಕು ಅಂತ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ನೀವು ನನಗೆ ಬಿಲೀವ್ ಆಗ್ತಾ ಇಲ್ಲ, ನಾನು ಅಷ್ಟೊಂದು ರಗಡ್ ಲುಕ್ನೇ ಕಾಣಾಕತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಬಾಂಧವ್ಯದ ಅಂದ್ರೆ ನಾನು ಮಾಡಿದ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಒಳಗೆ ಇದು ಒಂದು ಎಮೋಷನ್ ಜರ್ನಿ ನಂದಿದೆ. ನಾನು ಇಂಥ ಪಾತ್ರಗಳನ್ನ ನನ್ನ ಯಾವುದೇ ಶಾರ್ಟ್ ಫಿಲ್ಮ್ ಒಳಗೆ ಮಾಡಿಲ್ಲ. ಸರ್ ಎಲ್ಲ ನನ್ನ ತಿದ್ದಿ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡಿ ಪ್ರತಿಯೊಂದೂ ಅವರೇ ನೋಡ್ಕೊಂಡ್ರು. ಹಾಗೆ ಪ್ರೊಡ್ಯೂಸರ್ ಸರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅಂದ್ರೆ ನಾನು ಒಂದು ನಾವಾಗಿನ ಕಪ್ಪಾಗಿದ್ದೆ, ಅಂದ್ರೆ ಯೂಟ್ಯೂಬ್ ಜರ್ನಿ ಆಗಲಿ ಅಥವಾ ಇನ್ಸ್ಟಾ ಆಗಲಿ. ಬಟ್ ಈಗ ಸಮುದ್ರಕ್ಕೆ ಬಿದ್ದ ತಿಮಿಂಗ್ಲಾಗಿವೆ, ಉತ್ತರ ಕರ್ನಾಟಕದಿಂದ ಬರ್ತೀವಿ, ಒಳ್ಳೆ ಸಿನಿಮಾ ತೊಗೊಂಡ್ಬರ್ತೀವಿ, ನಿಮ್ನೆಲ್ಲರನ್ನೂ ಮನರಂಜಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮನು ಬಾಗಲಕೋಟೆ ಅವರೇ. ಮನು ಪಾಟೀಲ್ ಚಿತ್ರದ ನಾಯಕಿ. ಮನು, ಏನು ಹೇಳ್ತೀರಿ ಹುಲಿವೀರ ಬಗ್ಗೆ? ಹುಲಿವೀರ ಇದು ನನ್ನ ಫಸ್ಟ್ ಸಿನಿಮಾ. ಸೊ ಫಸ್ಟ್ ಸಿನಿಮಾ ಅಂದ್ರೆ ಯಾವುದೇ ತಾಯಿಗೆ ಒಂದು ಫಸ್ಟ್ ಮಗು ಅಂದ ತಕ್ಷಣ ಒಂಥರ ಸ್ಪೆಷಲ್ ಫೀಲ್ ಇರ್ತದೆ. ಸೊ ನನಗಿದು ಭಾಳ ಸ್ಪೆಷಲ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಲಿಕ್ ಸರ್. ನಾನು ಭಾಳ ಕಾಡ್ಸಿದೆ ನಿಮಗೆ ಬರ್ಬೇಕು, ಏನು ಮಾಡಬೇಕು, ಭಾಳ ಕ್ವಶನ್ಸ್ ಇತ್ತು ನಂಗೆ. ಈ ಸಿನಿಮಾ ಮಾಡಲಿ, ಹೆಂಗೆ ಮಾಡಲಿ, ಬಿಕಾಸ್ ನಾನು ಯೂಟ್ಯೂಬ್ ಒಳಗೆ ಮಾಡ್ಕೋತ ಬಂದಕ್ಕೆ. ಸಿನಿಮಾ ಅಂದ ತಕ್ಷಣ ಒಂದು ದೊಡ್ಡ ಇಂಡಸ್ಟ್ರಿ, ಅಲ್ಲಿ ಬಂದು ಏನು ಎತ್ತ ಏನು ಗೊತ್ತಿಲ್ಲ ಸರ್. ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನು ಗೊತ್ತಿಲ್ಲ. ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ ಸೊ ನಂಗೊಂದು ಹೋಪ್ಸ್ ಕೊಟ್ಟರೆ. ಸೊ ಸಿನಿಮಾ ಏನು ಅಂತ ನನಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ
ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನನ್ನ ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗುತ್ತಿಲ್ಲ, ಬಟ್ ನಂಗೆ ಭಾಳ ಖುಷಿ ಅದ ಸಿನಿಮಾಗಳು. ಫಸ್ಟ್ ಸಿನಿಮಾ ನಂಗೆ ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ ಈಗೆಲ್ಲ ಮನೆಯೊಳಗೆ ಒಬ್ಬಕ್ಕೆ ಹಟ್ಟಮಾರಿ ಹೆಣ್ಮಗಳು ಇರ್ತಾಳೆ. ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು. ನೋ ಮ್ಯಾಟರ್ ವಾಟ್, ನಾನು ಬೇಕಂದ್ರೆ ನಂಗೆ ಸಾಧಿಸಬೇಕದು. ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಅನು, ಆಲ್ ದ ವೆರಿ ಬೆಸ್ಟ್. ತಮಗೆ ಒಳ್ಳೆಯದಾಗಿ. ರೇವಣ್ಣ ಲಕ್ಷ್ಮೇಶ್ವರ್ ಅವರು ಚಿತ್ರದ ವಿಲನ್ ಪಾತ್ರ ನಿಭಾಯಿಸಿದ್ದಾರೆ. Ready?